ಇವತ್ತಿನ ವಿಡಿಯೋ ಚಾಲು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಮೆಂಟ್ ವಿನ್ನರ್ ಯಾರು ಬಂದರೂ ಹೇಳ್ತೀನಿ. ಯಾಕೆ ಅಕ್ಕ ಹೊಸ ರೂಲ್ಸ್ ತೆಗೆದಿರಿ ಹಿಂಗೆ ಯಾಕೆ ಹೇಳ್ತೀರಿ ಅಂತ ಅನ್ಕೋತಿರ್ಬೇಕು. ಅದು ಏನಿಲ್ಲ, ನಿಮ್ದೇನು ₹1 ಇಲ್ಲರ ಪ್ರೊಮೆಸ್ ಏನೋ ಅಂತಲ್ಲ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲು ಪರಿಚಯ ಮಾಡ್ಕೊಡೋಕೆ ಇಷ್ಟ ದೊಡ್ಡ ದೊಡ್ಡ ಯೂಟ್ಯೂಬರ್ ಏನು ಮಾಡಿಬಿಡ್ತಾರೆ, ನಮ್ಮ ಚಾನಲ್ ಪರಿಚಯ ಮಾಡಿಕೊಡ್ಬೇಕಾ ಇಷ್ಟು ಅಮೌಂಟು ಅಷ್ಟು ಅಮೌಂಟು ಅಂತ ಕೇಳ್ತಿರ್ತಾರೆ. ನಾನೇನು ಇಲ್ಲ, ಅಮೌಂಟ್ ಅನ್ನೋದಿಲ್ಲ, ನನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗಲಿ ಜನಗಳಿಗೆ, ಸಣ್ಣ ಯೂಟ್ಯೂಬ್ದವ್ರಿಗೆ. ಏನೋ 4,000 ಸಬ್ಸ್ಕ್ರೈಬರ್ ಆಯ್ತಲ್ಲ, 4,000 4 ಮಂದಿ ಸಬ್ಸ್ಕ್ರೈಬರ್ ಆದವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ಸಣ್ಣ ಹೆಲ್ಪ್ ಆದಷ್ಟು ಅಂತ ಇದೊಂದು ಸಣ್ಣ ಹೆಲ್ಪ್ ಮಾಡಬೇಕು ಅಂತ ನನ್ನ ಮನಸ್ಸಿನಾಗ ಬಂದೈತೆ. ನಾನು ಮಾಡಾಕತ್ತೀನಿ. ಯಾವುದೇ ದುಡ್ಡಿಲ್ಲ, ಏನೂ ಇಲ್ಲ. ನೀವು ವಿನ್ನರ್ ಆಗಬೇಕು ಅಷ್ಟೇ ಸ್ನೇಹಿತರೆ. ಫಸ್ಟ್ ಕಮೆಂಟ್ ವಿನ್ನರ್ ಆಗಬೇಕು. ನಾವು ಫಸ್ಟ್ ಕಮೆಂಟ್ ಹಾಕಿಲ್ಲಕ್ಕ 2ನೇ ಕಮೆಂಟ್ ಹಾಕ್ತೀವಿ ಮಾಡಿರಿ ಅಂದರೆ ನಾನು ಖಂಡಿತ ಮಾಡಲ್ಲ. ಯಾರು ಫಸ್ಟ್ ಮುಂಜಾನೆ 10 ಗಂಟೆಗೆ ಕುಡಿ ಹಾಕ್ತೀನಿ, ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ ಅವ್ರ ವಿನ್ನರ್ ಮಾಡಿ, ಅವ್ರ ಕಮೆಂಟ್ ಅವ್ರ ಹೆಸರು ಎಲ್ಲ ನನ್ನ ವಿಡಿಯೋ ಮೂಲಕ ಅವರಿಗೆ ಫುಲ್ ಸಪೋರ್ಟ್ ಮಾಡಿ ಅಂತ ನನ್ನ ಎಲ್ಲ ವ್ಯೂವರ್ಸ್ಗಳಿಗೆ ಹೇಳ್ತೀನಿ. ನನ್ನ ವ್ಯೂವರ್ಸ್ಗಳು ಹೆಂಗದಾರ ನಂಗೆ ಗೊತ್ತು, ಸಪೋರ್ಟ್ ಮಾಡೇ ಮಾಡ್ತಾರೆ. 4 ಜನ ಮಾಡಲ್ಲಕ್ಕ ನಿಮ್ಮ ಸಪೋರ್ಟ್ ಸಿಗುತ್ತೆ. 4,000 ಜನದಾಗ 4 ಜನದ ಸಪೋರ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ಬನ್ನಿ. ಇವತ್ತಿನ ಕಮೆಂಟ್ ವಿನ್ನರ್ ಯಾರು ಬಂದು ಹೇಳ್ತೀನಿ ನಿಮಗೆ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ಕನಸು ಕನ್ನಡತಿ ಅಡುಗೆ ಚಾನಲ್ ನೋಡಿ ಹೋಗಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ನೋಡಿ. ನೀವು ರುಚಿಯಾಗಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚಾನಲ್ಗೆ. ಕನಸು ಕನ್ನಡತಿ ಚಾನಲ್ ನೋಡಿ, ಅಡುಗೆ ಚಾನಲು ಇದು. ಇವತ್ತು ಕಮೆಂಟ್ ವಿನ್ನರ್ ಬಂದು ಇವರೇ ನೋಡಿ. ಇದೇ ಥರ ನಿಮ್ಮದು ಕಮೆಂಟ್ಗಳು ಇದೇ ಥರ ಪರಿಚಯ ಮಾಡಿಕೊಡ್ಬೇಕಂದ್ರೆ ಫಸ್ಟ್ ಕಮೆಂಟ್ ವಿನ್ನರ್ ಆಗಬೇಕು. ಯಾರು ಫಸ್ಟ್ ಕಮೆಂಟ್ ವಿನ್ನರ್ ಆಗ್ತೀರಿ ಖಂಡಿತ ಅವ್ರದ್ದು ಪ್ರೊಮೆಸ್ ಮಾಡಿ ಕೊಡ್ತೀವಿ ಮತ್ತು ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ನನ್ನ ಕಡೆಯಿಂದ ಚಿಕ್ಕ ಹೆಲ್ಪು. ನನ್ನ ಸಣ್ಣ ಜೀರೋನಿಂದ ಯೂಟ್ಯೂಬರ್ ಇರ್ತಲ್ಲ ಅವ್ರಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಅಂಥವ್ರಿಗೆ ನನ್ನ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇರುತ್ತೆ. ಏನು ಬೇಕಾದರೂ ನಿಮ್ಮ ಡೌಟ್ ಇದ್ದರೆ ಕೇಳ್ಬೋದು ಕಮೆಂಟ್ ಮೂಲಕ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆಗೆ ಆಯ್ತು ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕಿ ಸ್ನೇಹಿತರೆ. ಎಲ್ಲ ಮನೆ ಕಸ ಗುಡ್ಸೀನಿ ನೋಡಿ. ಮನೆ ಎಲ್ಲ ಕಸ ಗುಡ್ಸೀನಿ, ಎಲ್ಲ ಕ್ಲೀನ್ ಆಗೈತೆ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಟ್ಟಿದ್ದೇನೆ, ಆಟೆ ಐತ್ರಿ, ಹೊಲಿದಾಗಿಲ್ಲ. ಬಟ್ಟೆನೂ ಹಂಗೆ ಅದಾವೆ, ಬಾಂಡೆನೂ ಹಂಗೆ ಅದಾವೆ ಸ್ನೇಹಿತರೆ. ನೀನು ಯಾವುದು ಮಾಡೋದಲ್ಲ, ಬಟ್ಟೆ ಗಿರೇಕೊಂಬಂದು ಯಾವ್ದಾಗಲ್ಲ ಸ್ನೇಹಿತರೆ. ತಿರಿ ಬೆಳಕಾಗೈತೆ ನೋಡಿ. ಬನ್ನಿ ಸ್ನೇಹಿತರೆ, ಕಾಳು ಕುದಿಯಾಕಿನಿ. ಹಂಗೆ ಅಡುಗೆ ಮನೆ ಕಸ ಎದ್ದುಗಣೆ ಹಂಗೆ ಅಡುಗೆ ಮನೆ ಕಸ ಗುಡಿಸಿ ಕಾಳು ಹಾಕಿ ಹೋಗಿದ್ದು ಒಲೆ ಮ್ಯಾಗ ಕುದ್ದಾವ್ರಿ. ಈ ಬಿಸಿನೀರು ಕಸ ಹಾಕಿಟ್ಟಿನಿ ಕುಡಿಯಾಕ. ಎಲ್ಲ ಒಲೆಗಿಲಿ ಗ್ಯಾಸ್ ಕಟ್ಟಿ ಎಲ್ಲ ಒರ್ಸೀನಿ. ಶ್ರಾವಣಿ ಅಂತ ಅಭ್ಯಾಸ ಮಾಡಕತ್ತ. ಹಾಯ್ ಮೇಡಮ್ಮ. ಅಭ್ಯಾಸ ಮಾಡಕ್ಕೆ ಬ್ಯಾಸ್ ನೋಡಿ, ನೋಡ್ರಿ ಆಕೆ ಮಾಡಿ. ಕಾಳು ಕುದ್ದ ಸ್ನೇಹಿತರೆ. ಕಾಳು ಒಗ್ಗರಣೆ ಹಾಕಬೇಕು, ರೊಟ್ಟಿ ಮಾಡಬೇಕು. ಅದೇ ಟೈಮು ಬಿಸಿನೀರು ಕುಡಿಬೇಕು. ನಿಂಬೆಹಣ್ಣು ಬಿಸಿನೀರು ಅಂತ ಇಟ್ಟೀನಿ. ನಿಂಬೆಹಣ್ಣು ಬಿಸಿನೀರು ಕುಡಿಬಾರ್ದು, ರಗಡ್ ತಿಳಿಯಾಗುತ್ತೆ ಅಂತೇನೋ ಅಂತಾರೆ ಸ್ನೇಹಿತರೆ. ಹೆಂಗೆ ಅದಂಗೆ ಆಡ್ರಿ ನೋಡಿ. ಹಿಂದೆಲ್ಲ ಕ್ಲೀನ್ ಇದೆ ಸ್ನೇಹಿತರೆ, ಹಿಂದೇನು ಗಲೀಜಿಲ್ಲ. ಇನ್ನೇ ಕಸ ಹೆಂಗೆ ಗುಡ್ಸಿಲ್ಲ ಇವತ್ತು. ಬಟ್ಟೆ ನೋಡಿ ಮುದ್ದೆ ಹಾಕೊಬಂದು ಸೀರೆ ಬಟ್ಟೆ ಅವಷ್ಟು ಬಾಂಡೆ ಅದಾವೆ ರೀ. ಶ್ರಾವಣಿ ಸ್ಕೂಲ್ಗೆ ಹೋದ್ಮೇಲೆ ನೋಡ್ತೀವಿ ಸ್ನೇಹಿತರೆ, ಯಾವುದು ಆಗೋಲ್ಲ. ಹಳ್ಳಿ ವಾತಾವರಣ ಐತೆ ನೋಡಿ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ. ಇಲ್ಲಿ ಹಿಂದೆ ಗಿಡಗಳು ಭಾಳ ಅದಲ್ಲ, ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೀವಿ. ಗಿಡ ನಮ್ಮದು ನೋಡಿ, ಇದು ತೆಂಗಿನ ಗಿಡ. ಇದೊಂದು ನಮ್ಮದು ರೀ. ಅವೆಲ್ಲ ಬೀರಪ್ಪನ ಗಿಡ ಭಾಳ ಅದಾವೆ, ರೆಕಾರ್ಡ್ ಅದಾವಣ. ಜಾಗ ಹಿಂಬೈತಿ ರೀ ಬೀರಪ್ಪನ ಗಿಡದಿಂದನೇ ಜಾಗ ಐತಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಾನು. ಪಲ್ಯ ಮಾಡಿ ರೊಟ್ಟಿ ಮಾಡಾಗ ಸಿಗ್ತೀನಿ. ಸ್ಕೂಲ್ ಬಗ್ಗೆ ಹೆಂಗೈತಿ ಹೆಂಗಿಲ್ಲ ಹೇಳ್ತೀನಿ ಬರ್ರಿ ಫ್ರೆಂಡ್ಸ. ನಮ್ಮ ಸ್ಕೂಲ್ ಬಗ್ಗೆ ನಮ್ಮ ಟೀಚರು ಚೆನ್ನಾಗಿ ಕಳಿಸ್ತಾರೆ. ನಮ್ಮ ಫ್ರೆಂಡು ಕೂಡ ಒಬ್ಬರೇ ಫ್ರೆಂಡ್ ಆಗ್ಯಾರ ನನಗೆ. ಅವರು ನಾವು ಎಲ್ಲರೂ ಮುಂದೆ ಕುಂತ್ಕೆ ಓದೋದು ಬರೆಯೋದು ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ. ಸ್ನೇಹಿತರೆ, ನಮ್ಮ ಫ್ರೆಂಡನ್ನು ಚೆನ್ನಾಗಿದ್ದೀರಿ ಸ್ನೇಹಿತರೆ. ಆದರೆ ಒಬ್ಬರೇ ಫ್ರೆಂಡ್ಸ್ ಆಗ್ಯಾರ. ಸರಿ ಕೂಡ 8ಕ್ಕೆ ಹೋಗೋದ್ರಿ, ಅಲ್ಲಿ ಬಸ್ 4ಕ್ಕೆ ಬಿಡ್ತೈತ್ರಿ. 5ಕ್ಕೆ ನಾವು ಬಂದು ನಮ್ಮ ಶಾಲಾಗಿರ್ತಾವೆ ನೋಡ್ರಿ ಫ್ರೆಂಡ್ಸ. ನಮ್ಮ ಶಾಲ ಫಸ್ಟ್ ಟ್ರಿಪ್ ಹೋದಾಗೂ ಮುದ್ದಾದೋಗು ಫಸ್ಟ್ ಟ್ರಿಪ್ಪೇ ಬರ್ತಾವೆ ರೀ.
ಹೋಗಾಗೂ ಫಸ್ಟ್ ಟ್ರಿಪ್ಪೇ ಹೋಗ್ತಾರೆ ನಮ್ಮ ಲಾಸ್ಟ್ ಟ್ರಿಪ್ ನೋಡ್ರಿ ಫ್ರೆಂಡ್ಸ ಡ್ರೈವರನ್ನ ಹಂಗೆ ಮಾಡ್ತಾರೆ ಫಸ್ಟ್ ಟ್ರಿಪ್ಪು ಹೋಗಾಗ ನಮಗೂ ಫಸ್ಟ್ ಟ್ರಿಪ್ಪು ಬರೋಗೂ ನಮಗೂ ಫಸ್ಟ್ ಟ್ರಿಪ್ ಅಂತಂದ್ರಿ ಆಯ್ತು ನೋಡ್ರಿ ಫ್ರೆಂಡ್ಸ ಶ್ರಾವಣನು ಜಳಕ ಮಾಡ್ಯಾನ ಮಮ್ಮಿ ರೊಟ್ಟಿ ಮಾಡಾಕತ್ತಾರ್ರಿ ಫ್ರೆಂಡ್ಸ ಸ್ಕೂಲ್ಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಸ್ಕೂಲಿಗೆ ಟೈಮ್ ಆಯ್ತು 7:30 ಆಗೈತಿ 8 ಗಂಟೆ ಆಗಕ್ಕೆ ಬಂದೈತ್ರಿ ಫ್ರೆಂಡ್ಸ 8 ಗಂಟೆ ಆಗತ್ರಿ 8ಕ್ಕೆ ಹೋಗ್ಬೇಕ್ರಿ ಬಸ್ ನಿಂದಿರ್ತಾವ್ರಿ ಬಸ್ಸಿಗೆ ಹತ್ತಿ 8:30 ನಾವು ಶಾಲೆಯಾಗಿರ್ತೇವೆ ನೋಡ್ರಿ ಫ್ರೆಂಡ್ಸ ಶ್ರಾವಣಿ ಆಯ್ ಮಾಡಪ್ಪ ಆಯ್ ಮಾಡು ಫ್ರೆಂಡ್ಸ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ಊಟಕ್ಕೆ ಪಲ್ಯ ರೊಟ್ಟಿ ನೋಡಿ ಸ್ನೇಹಿತರೆ ಶ್ರಾವಣಿ ಏನು ಮಾತಾಡಿಲ್ಲ ಏನಿಲ್ಲ ಗೊತ್ತಿಲ್ಲ ನಾನು ಕೂಡ ರೊಟ್ಟಿ ಮಾಡಾಕತ್ತೀನಿ ನೋಡಿ ಇಲ್ಲೇ ರೊಟ್ಟಿ ರೊಟ್ಟಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಅಕ್ಕಿಗೆ ಟೈಮ್ ಆಗೈತೆ ರೊಟ್ಟಿ ಎಲ್ಲ ರೆಡಿ ಮಾಡಿದೆ ಅವ್ರದ್ದು ಶ್ರಾವಣಿದು ಜಾಕ ಮಾಡ್ಸೀನಿ ಶ್ರಾವಣಿದು ಜಾಕ ಮಾಡ್ಸೀನಿ ಎಲ್ಲ ರೆಡಿ ಮಾಡಿ ಇವಾಗ ರೊಟ್ಟಿ ಮಾಡಾಕತ್ತಿ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ಈಗ ಒಂದು ರೊಟ್ಟಿ ಬಡ್ದು ನೋಡ್ರಿ ರೊಟ್ಟಿ ಬೇಯಾಕತ್ತೈತೆ ಅವ್ರು ಉಣ್ಣಾಕ ಕೊಡ್ತೀನಿ ರೀ 8 ಗಂಟೆ ಬಂದು ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀವಿ ಟೈಮು 9:15 ಆಗೈತೆ ಶ್ರಾವಣಿನೂ 8 ಗಂಟೆ 10 ನಿಮಿಷ ಆಗಿತ್ತು ಸ್ಕೂಲ್ಗೆ ಹೋದ್ಲು ಹಾಗೆ ಬುತ್ತಿ ಮಾಡ್ಕೊಳ್ತಿ ರೊಟ್ಟಿ ಮಾಡಿ ಇಷ್ಟು ಬಾಂಡೆ ತಿಕ್ಕಿ ಸ್ನೇಹಿತರೆ ಬಟ್ ಇವು ಅಂಗಡಿಗೆ ಹೋಗಿ ಬರ್ಬೇಕು ನೋಡಿ ಹಿಂದಿನ ಬಾಗಿಲ ತಗೊಂಡೆ ಮುಂದಿನ ಬಾಗಿಲು ಬರ್ರನ ಗಾಳಿ ಬಿಸುತ್ರಿ ಇಷ್ಟು ಬಟ್ಟೆ ಅದ ಸ್ನೇಹಿತರೆ ಸಾಬೂನು ಪುಡಿ ತೊಗೊಂಬರ್ತೀನಿ ಬಟ್ಟೆ ಭಾಳ ಅದಾವ ತೊಗೊಂಬಂದು ಬಡ್ದು ಹಾಕಿಬಿಡ್ತೀನಿ ಅಂದ್ರೆ ಆಯ್ತು ನೋಡಿ 9:15 ಆಗೈತೆ 11 ಗಂಟೆನಕ್ಕೆಲ್ಲ ಕೆಲಸ ಮುಗಿಸ್ಕೊಂಡು ಟೀಚಿಂಗ್ ಕುಂದಿರ್ಬೇಕಂತೀನಿ ಇದು ರಾಡಿ ಯಾಕಾಗೈತೆ ಅಂದ್ರೆ ನೀರು ಇದು ತೊಳೆದೀನಿ ರೀ ರೊಟ್ಟಿ ಮಾಡಿರ್ತೀವಲ್ಲ ಅದು ಕುಂದಿರ್ತಾನೆ ತೊಳೆದೀನಿ ಹಿಂದಿನ ಕಾದ ಮುಂದಿನ ಕಾದ ಮುಚ್ಚಿಬಿಡುತ್ತೆ ನೋಡಿ ಹಿಂದಿನ ಕಾದ ಮುಚ್ಚಪ್ಪ ನಮ್ಮ ಅಪ್ಪು ಇವಾಗ ಸಾಲಿಗೆ ಹೋಗ್ತಾನೆ ಸದ್ದ ಹಿಂದಿನ ಕದ ಮುಚ್ಚಿ ಅಪ್ಪು 9:15 ಆಗೈತಿ ನೀರು ಕುಡು ಸ್ಕೂಲಿಗೆ ಹೋಗೋ ಅದನ್ನು ಕದ ಮುಚ್ಚು ಬಾ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಅಂಗಡಿಗೆ ಹೋಗಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಶ್ರಾವಣನ ಶಾಲಿಗೆ ಹೋಗಪ್ಪ ಅಂತ ನಾ ಹೇಳಿದೆ ಹ್ಞೂ ಮಮ್ಮಿ ಅಂತ ಕೇಳಿ ನಾನು ಜಾಕ ಮಾಡಕ್ಕೆ ಹೋಗಿನ್ರಿ ಬರ್ರ ಮುಕ್ಕೊಂಬಿಟ್ಟೆ ಸ್ನೇಹಿತರೆ ನಾನು ಜಾಕ ಮಾಡಿ ಪೂಜೆ ಮಾಡೀನಿ ರೀ ಎಲ್ಲ ಆಗೈತೆ ಕೆಲಸ ಮುಕ್ಕೊಂಡೆ ಭಾಳ ಆತ ನಾನು ಜಾಕ ಮಾಡಿ ಬರ್ರ ಮುಕ್ಕೊಂಡನ ನಾನು ಎಲ್ಲ ಕೆಲಸ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಹಿಂದಿನ ಬಾಗಿಲ ತೆರೆದೀನಿ ಸ್ನೇಹಿತರೆ ಮತ್ತು ಕದ ಹೋಗಿ ಸ್ಪೀಡಾಗಿ ಅವ್ನು ತೆರೆ ಬಡ್ದೈತಂತೀನಿ ನಾನೇ ಮುಚ್ಚಿಬಿಡ್ತೀನಿ ರೀ ಏನು ಕೆಲಸ ಐತೆ ಸ್ನೇಹಿತರೆ ಹೋಗಿ ಗೋಧಿ ಹಿಟ್ಟು ತೊಗೊಂಬಂದು ನೋಡಿ ಇಲ್ಲೇ 2 ಕಿಲೋ ಗೋಧಿ ಹಿಟ್ಟು ತೊಗೊಂಬಂದೆ 50 ರೂಪಾಯಿ kg ಅಂತ ಸ್ನೇಹಿತರೆ ಇಲ್ಲೇ ಉದ್ದ 40 ರೂಪಾಯಿ ಇರ್ಬೇಕು ಇನ್ನೇ ಮುದಾಗ ಒಂದು 2 ಕಿಲೋ ಗೋಧಿ ತಂದು ಬಿಸೋದು ಬೇಸ್ ಸ್ನೇಹಿತರೆ ಆಕೆ ನಮ್ಮ ಶ್ರಾವಣಿಗೆ ಚಪಾತಿ ಮಾಡಿ ಮಮ್ಮಿ ಅಂತಂದು ಇವತ್ತು ಹಿಟ್ಟಿದ್ದಿಲ್ಲ ಸ್ನೇಹಿತರೆ ಅದಕ್ಕೆ ಹೋಗಿ ಗೋಧಿ ಹಿಟ್ಟು ತೊಗೊಂಬಂದೆ 10 ರೂಪಾಯಿ ಸಾಬೂನು ಪುಡಿತೀನಿ ನೋಡಿ ಸಾಬೂನು ಪುಡಿಗೆ ಎದ್ದು ಬೇಕಂತ ಇಕ್ಕೀನಿ 10 ರೂಪಾಯಿ ಸಾಬೂನು ಪುಡಿತೀನಿ ಎಷ್ಟು ಬಟ್ಟೆ ಅದ 2 ದಿನ ಬಟ್ಟೆ ಹೋಗೋದು ಹಾಕಿಬಿಡ್ತೀನಿ ರೀ ಟೈಮು 11:17 ನಿಮಿಷ ಆಗೈತೆ ಬನ್ನಿ ಸ್ನೇಹಿತರೆ ಬಟ್ಟೆ ಓದಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶ್ರಾವಣ ಓಲಿ ನೋಡಿ ಸ್ಕೂಲಿಗೆ ಮತ್ತು ನೀನು ತರಬೇಕು ನೀನು ನೆಪ್ಪೆ ಆಗಿಲ್ರಿ ಗೋಧಿ ಹಿಟ್ಟು ಶ್ರಾವಣಿ ಅಂದ್ಮ್ಯಾಗ ಯಾಕೆ ಕೇಳಾಕತ್ತೈತಿ ನೀನು ಸ್ಕೂಲಿಗೆ ಓದ್ತಾಳೆ ಯಾಕೆ ಇರ್ಲಾಕ ಬಿಡ ಅಂತ ಇಲ್ಲೇ 2 ಕಿಲೋ ತೊಗೊಂಬಂದೆ 1 ಕಿಲೋ ತೊಗೊಂಬಾರ್ದು 2 ಕಿಲೋ ತೊಗೊಂಬಂದೆ ನೋಡಿ ರೇಟ್ ಐತೆ ನೋಡಿ 2 ಕಿಲೋ ಹಿಟ್ಟು ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ನೋಡಿ ಸ್ನೇಹಿತರೆ ಟೈಮು 2:14 ಆಯ್ತು ಇವಾಗ ಜಾಕ ಆಯಿತು ಪೂಜೆ ಆಯಿತು ಕುಂತೀನಿ ಇವಾಗ ಇನ್ನು ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಯಾರ ಬಟ್ಟೆ ಗಿರಾಕ್ ಹೋದ್ರೆ ಮತ್ತೆ ಬಿಡೋದಾಗುತ್ತೆ ಹಂಗಂದ್ರೆ 1,000 ರೂಪಾಯಿ ವ್ಯಾಪಾರ ಸ್ನೇಹಿತರೆ ಮತ್ತು ಒಂದು 3 ಬ್ಲೌಸ್ ಹೋದು ಒಂದು ಸೀರೆ ಹೋಯ್ತು ಒಂದಿಷ್ಟು ಸ್ಟೇಷ್ನರಿ ಸಾಮಾನು 50 ರೂಪಾಯಿ ಸ್ಟೇಷ್ನರಿ ಸಾಮಾನು ವ್ಯಾಪಾರ ಆಯಿತು ನಾನು ಅಂಗಡಿಗೆ ಹೋಗಿ ಬಂದು ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದು ಬಟ್ಟೆ ಹೋಗೋದಾಕಿ ಒಣಾಕಿದೆ ಬಂದ್ರೆ ಅವ್ರು ಕಸ್ಟಮರ್ ಬಂದರು ಹಿಂಗಾಗಿ ಅವ್ರಿಗೆ ಕೊಟ್ಟು ಕೇರಿ ಎಲ್ಲ ಮಾಡಿಕೊಂಡು ಯಾಕಂದ್ರೆ ಕಸ್ಟಮರ್ ಯಾವಾಗ ಬರ್ತಾರೆ ಅವಾಗ ಕೊಡ್ಬೇಕು ಸ್ನೇಹಿತರೆ ನಾವು ಕಸ್ಟಮರ್ನೇ ನಂಬಿರ್ತೀವಿ ಕಸ್ಟಮರ್ ಬಂದಾಗ ನಾವು ವ್ಯಾಪಾರ ಮಾಡ್ಕೊಂಬಿಡ್ಬೇಕು ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕ್ರಿ ಮತ್ತು ಸ್ನೇಹಿತರೆ ಒಬ್ಬರು ಕಮೆಂಟ್ ಹಾಕಿದ್ರು ಸಿಸ್ಟರು ಇವತ್ತಿನ ನಿನ್ನೆ ವಿಡಿಯೋಕ್ಕೆ ಕಮೆಂಟ್ ಬಂದಿತ್ತು ಅಕ್ಕ ನಿನ್ನ ಫಸ್ಟ್ ಕಮೆಂಟ್ ಹಾಕಿದ್ದು ಅಕ್ಕ ಮತ್ತು ಇದು ರೀ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಣ್ಮಕ್ಳನ್ನ ಕಾಲು ಸಾಂಬಾರಿಸ್ಕೊಳಲ್ಲ ನಾವು ಮನೆ ಮಗಳು ಅಂತೇಳಿ ಕಾಲು ಸಾಂಬಾರಿಸ್ಕೊಳ್ಳೋ ಪದ್ಧತಿ ಇಲ್ಲ ನಮ್ಮ ಕಡೆ ನೀವು ಸಾಂಬಾರಿಸ್ಕೊಂಡಿಲ್ಲ ಅಂತ ಕೇಳಿದರು ಅದಕ್ಕೆ ಅದು ಹೆಂಗೆ ಅಂದ್ರೆ ಸ್ನೇಹಿತರೆ ಫಸ್ಟ್ ಅವ್ರು ಕಮೆಂಟ್ ಪಾಪ ಅವ್ರು ಕಮೆಂಟ್ ಮಾಡಾಗ ಏನಾರ ಯಾರೂ ಮಾಡಿಲ್ಲ ನಮ್ದು ಫಸ್ಟ್ ಕಮೆಂಟ್ ಅಂದ್ಕೊಂಡಿರ್ಬೇಕು ಅವ್ರು ಕಮೆಂಟ್ ಟೈಪ್ ಮಾಡೋಕ್ಕೆ ಹೋಗಿ ಇನ್ನೊಬ್ರು ಕಮೆಂಟ್ ಬಂದಿರ್ಬೇಕು ಹಂಗೂ ಆಗಿರುತ್ತೆ ಸ್ನೇಹಿತರೆ ಹೇಳೋಕ್ಕಾಗಲ್ಲ ಮತ್ತು ಅವ್ರದ್ದು ಕಮೆಂಟು ಬಂದಿದ್ದು ಮಧು ಸಿಸ್ಟರ್ ಆಯಿತು ಅವ್ರದ್ದು ರಿಪ್ಲೈ ಮಾಡೀನಿ ಯಾಕೆ ನಾನು ಈ ಥರ ಈಗ ಇದು 3ನೇ ದಿನ ನಾನು ಇವತ್ತು ಯಾರು ಕಮೆಂಟ್ ವಿನ್ನರ್ ಅದಾರ ಅದನ್ನು ಹೇಳಿರ್ತೀನಿ ವಿಡಿಯೋದಾಗ ಹೇಳಿ ನಿಮ್ಗೆ
ಇವತ್ತಿನ ಕಮೆಂಟ್ ವಿನ್ನರ್ ಬಂದು ಹೇಳೀನಿ. ಮೂರು ದಿನ ಆಯಿತು ನಾನು ಇದು ಮಾಡಾಕತ್ತಿ. ಯಾಕಂದ್ರೆ ನನಗೆ ಯೂಟ್ಯೂಬ್ ಓಪನ್ ಮಾಡಿಂದ ನನಗೆ ಎಷ್ಟು ಕಷ್ಟ ಆಗೈತೆ ನನಗೆ ಗೊತ್ತು ಸ್ನೇಹಿತರೆ. ನಾನು ಡಾಲರ್ ಮೋನಿಟೇಷನ್ ಆನ್ ಮಾಡ್ಕೊಳ್ಳಾರ್ಕ ಮಾನಿಟೇಷನ್ ಆನ್ ಮಾಡ್ಕೊಳ್ಳಾರ್ಕ 6 ತಿಂಗಳು ಡಾಲರ್ ಅಕೌಂಟ್ ಆಗಿಲ್ಲ. 6 ತಿಂಗ್ಳುಗಟ್ಟಲೆ ಹಂಗೆ ಮಾನಿಟೇಷನ್ ಆನ್ ಮಾಡ್ಕೊಂಡೇ ನಾನು 2,000 ರೂಪಾಯಿ ಕೇಳಿ ಸ್ನೇಹಿತರೆ. ಮಾನಿಟೇಷನ್ ಆನ್ ಮಾಡ್ಕೋಬೇಕು 2,000 ಕೇಳಿದ್ರು. ಅದಕ್ಕೆ ನಾನು ಏನು ಮಾಡಿದೆ, 2,000 ಎಲ್ಲಿ ಕೊಡೋದು. ನನ್ನ ಜೀವನ ಹೆಂಗೈತೆ ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಹೆಂಗೈತೆ ಅನ್ನೋದು ಗೊತ್ತು. ನನ್ನ ಪರಿಸ್ಥಿತಿ ನೋಡ್ಕೊಂಡು ಎಲ್ಲರೂ ಹೆಲ್ಪ್ ಮಾಡಿರಿ ಅದು ಗೊತ್ತು. ನಿಮಗೆಲ್ಲ ಗೊತ್ತಿರ್ತೈತೆ. ನನ್ನ ವ್ಯೂವರ್ಸ್ಗಳು ಡೈಲಿ ವ್ಯೂವರ್ಸ್ಗಳು ಎಲ್ಲ ಗೊತ್ತಿರ್ತೈತೆ. ಅತಿನ ಹೇಳೋಕೆ ಹೋಗಲ್ಲ. ಹಂಗಾಗಿ ನನಗೆ ಆಗೋದಿಲ್ಲ 2,000 ಕೊಡೋದಾಗಲ್ಲ ಅಂತೇಳಿ ಬಿಟ್ಟೆ ಸ್ನೇಹಿತರೆ. ಬಿಡೋಣ 6 ತಿಂಗಳು ಹೋತ್ರಿ. 6 ತಿಂಗಳು ಹೋದ್ಮ್ಯಾಗ ನನಗೆ ಆಗಲೇ ಇಲ್ಲ. 6 ತಿಂಗಳು ಹೋದ್ರೂ ನಾನು ಮೋನಿಟೇಷನ್ ಆನ್ ಮಾಡ್ಕೊಡೋದೇ ಆಗಲಿಲ್ಲ. 6 ತಿಂಗಳು ಹಂಗೆ ವೇಸ್ಟ್ ವಿಡಿಯೋ ಹಾಕಿದ್ದು. ಆ ಡಾಲರ್ ಅಕೌಂಟ್ ಆದ್ರೆ ನನ್ನ ಪೇಮೆಂಟ್ ಬರುತ್ತೆ. ಡಾಲರ್ ಅಕೌಂಟ್ ಆದ್ರೆ ಹೆಂಗಿರ್ತೈತಿ, ಪೇಮೆಂಟ್ ಬಂದು ಹಳೆ ಮಾತಾಡ್ತಿರ್ತಾರೆ ಸ್ನೇಹಿತರೆ. ಎಲ್ಲರೂ ಅಂತಿರಬೇಕು ಪೇಮೆಂಟ್ ಬಂದಿಲ್ಲ ಅಕ್ಕಂದು ಬೇಗ ಬರಲಿ, ಬಂದಿಲ್ಲ ಅಕ್ಕ ಪೇಮೆಂಟ್ ಇದು ಎಲ್ಲರೂ ಅಂತಿರ್ತೀರಿ. ನಾ ಬಂದಿಲ್ಲ ಸ್ನೇಹಿತರೆ. ಇವಾಗ 60 ಸನ್ನೆ ಬಂದ ಡಾಲರು. ಇನ್ನು ಆದಷ್ಟು ಬೇಗ ಬರುತ್ತೆ ಅನ್ನೋದು. $40 ಆಗಬೇಕು. 6 ತಿಂಗಳು ಹಂಗೆ ವೇಸ್ಟ್ ಆಗ್ತಾಳ್ರಿ. 6 ತಿಂಗಳು ಏನಾದರೂ ಮತ್ತೊಂದು ಪೇಮೆಂಟ್ ಆಗ್ತಿತ್ತು. ಏನು ಮಾಡೋದು, ಹಣೆ ಬಾರ ಎಲ್ಲ ಗೊತ್ತಿರಬೇಕು, ಶಾನೆ ಇರಬೇಕು ಸ್ನೇಹಿತರೆ. ಇದ್ರೆ ಯೂಟ್ಯೂಬ್ನಾಗ ಈ ವಿಡಿಯೋ ಈ ಕೈಯಿಂದ ಈ ಕೈ ವಿಡಿಯೋ ತೊಗೊತಾ ಅನ್ಕೋಬೇಡಿ. ಕೈ ನುಸ್ತಾವು ಹಿಂಗೆ ಹಿಡಿದು. ಹಿಂಗಾಗಿ ಈ ಕೈಯಿಂದ ಈ ಕೈ ತೊಗೊತೀವಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಏನಂದ್ರೆ ಅದು ಹೆಣ್ಮಕ್ಳು ಕಾಸು ಸಾಮರ್ಸ್ಕೋಬೇಡಂದ್ರಿ. ಕಮೆಂಟಿಗೆ ಮಾತ್ರ ನೀವು ಫಸ್ಟ್ ಕಮೆಂಟ್ ಬಂದರು ವಿನ್ನರ್ ಆಗ್ಯಾರ. ಇವತ್ತು ವಿಡಿಯೋಕ್ಕೆ ಆಗ್ಯಾರ. ಇವತ್ತು ಈ ವಿಡಿಯೋಕ್ಕೆ ಯಾರು ವಿನ್ನರ್ ಆಗ್ಯಾರ ಅದು ಹೇಳಿ ನಿಮಗೆ. 3 ವಿನ್ನರ್ ಯಾರು ಫಸ್ಟ್ ಕಮೆಂಟ್ ಹಾಕ್ತಾರೆ ಅವರೇ ವಿನ್ನರ್ ನೋಡಿ. ನಾನು ಯಾಕಂದ್ರೆ ಎಲ್ಲರೂ ಕಮೆಂಟ್ ಹಾಕ್ದೆ, ಎಲ್ಲರದು ಅದನ್ನೇ ಪರಿಚಯ ಮಾಡ್ಕೋಬೇಕು ಒಂಥರ ಸರಿಯಲ್ಲ. ಯಾಕಂದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ನನ್ನ ಕಡೆಯಿಂದ ಏನಾದರೂ ಒಂದು ಸಣ್ಣ ಹೆಲ್ಪ್. ನಾ ಏನಾರು ರೊಕ್ಕ ಕೊಡೋಲ್ಲ, ರೂಪಾಯಿ ಕೊಡೋ ಸ್ನೇಹಿತರೆ. ಅವ್ರ ಚಾನಲ್ ಒಂದು ಸ್ವಲ್ಪ ನೋಡಿ, ಎಲ್ಲರೂ ಯಾರು ಇಷ್ಟ ಆದ್ರೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೆಳೀಲಿ, ನಾ ಬೆಳಿಬೇಕು, ನನಗೂ ಎಲ್ಲರೂ ನನ್ನ ಸುತ್ತಮುತ್ತ ಎಲ್ಲರೂ ಬೆಳಿಬೇಕು ಅನ್ನೋ ಆಸೆ. ನನಗೆ ಎಷ್ಟು ಕಷ್ಟ ಆಗೈತೆ ಯೂಟ್ಯೂಬ್ನಿಂದ ಅಷ್ಟು ಕಷ್ಟ ಯಾರಿಗೂ ಆಗಬಾರ್ದು. ಎಲ್ಲರೂ ಬೆಳೀಲಿ, ನಾನು ಬೆಳೀಲಿ. ನಾ ಎಷ್ಟು ಬೆಳೆಸ್ತೀನಿ ಅವರು ಬೆಳೀಲಿ ಅಂತ ನನಗಿಷ್ಟ. ನನಗೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ಅದು ದೇವ್ರಿಗೆ ಗೊತ್ತು, ನನಗೆ ಗೊತ್ತು ಸ್ನೇಹಿತರೆ. ಯೂಟ್ಯೂಬ್ನಾಗ ಇದು 3ನೇ ಚಾನಲ್ ಅಂದು. ಆ ಥರ ಯಾರಿಗೂ ಆಗಬಾರ್ದು. ನನಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಲೈವ್ ಅಂದ್ರೆ ಗೊತ್ತಿದ್ದಿಲ್ಲ, ಏನೋ $1 ಗೊತ್ತಿದ್ದಿಲ್ಲ, ವಾಚವರಂಗೆ ಗೊತ್ತಿದ್ದಿಲ್ಲ, ಪ್ರತಿಯೊಂದು ಏನೂ ಗೊತ್ತಿಲ್ಲ ಸ್ನೇಹಿತರೆ. ನಾನು ಏನೇ ಕೇಳಿ ನಿಮ್ಮ ಡೌಟ್ ಇದ್ರೆ ನಾನು ಎಲ್ಲ ಥರ ನಿಮ್ಮ ಡೌಟು ಕ್ಲಿಯರ್ ಮಾಡ್ತೀನಿ. ಕಮೆಂಟಿ ಮೂಲಕ ಕ್ಲಿಯರ್ ಮಾಡ್ತೀನಿ. ಕಮೆಂಟಿ ಮೂಲಕ ಕ್ಲಿಯರ್ ಮಾಡಲಿಕ್ಕಂದ್ರೆ ನಿಮ್ಮದು ಇದ್ರ ವಿಡಿಯೋ ಮೂಲಕ ಕ್ಲಿಯರ್ ಮಾಡ್ತೀನಿ. ನೀವೇನೋ ಮಾನಿಟೇಷನ್ ಆನ್ ಮಾಡ್ಕೊಂಡಿರ್ತಂದ್ರೆ ಕೇಳಿ, ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಎಲ್ಲ ಥರ ಹೇಳ್ತೀನಿ ಸ್ನೇಹಿತರೆ. ನನ್ನ ಕೈಲಿ ಏನು $1 ಎಲ್ಲರನ್ನ ಫ್ರೀಯಾಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನನಗೆ 2,000 ರೂಪಾಯಿ ಮಾನಿಟೇಷನ್ ಆನ್ ಮಾಡೋಕ್ಕೆ ನನಗೆ ಎಷ್ಟು ಕಷ್ಟ. 6 ತಿಂಗಳು ಹಂಗೆ ವಿಡಿಯೋ ಹಾಕಿ ನಾ ಕಷ್ಟಪಟ್ಟಿನಿ. ನನ್ನ ಥರ ಕಷ್ಟ ನೀವು ಯಾರೂ ಪಡಬೇಡ್ರಿ ಅನ್ನೋದು ನನ್ನ ಆಸೆ ಸ್ನೇಹಿತರೆ. ಮತ್ತು ಒಬ್ಬರು ಸಿಸ್ಟರು ಅದೇ ಫಸ್ಟ್ ಕಮೆಂಟ್ ನಿಮ್ಮದಲ್ಲ ಅಂತ ಇದೆ. ಕಾಲು ಸಾಮಾಡ್ಸ್ಕೊಬಾರ್ದು ಹೆಣ್ಮಕ್ಳು ಅಂತಂದ್ರಿ. ಇವಾಗ ಹೋದ್ಗನೆ ಶ್ರಾವಣಿಯ ಟೀಚರು ನಿಮ್ಮ ಮಮ್ಮಿ ಕಾಲು ಸಾಮಾಡಿ ಬಂದಿ ಅಂತ ಕೇಳ್ತಾರಂತ. ನಾ ಸುಳ್ಳು ಹೇಳೇ ಮಮ್ಮಿ ಅಂತ ಕೇಳ್ತಾರೆ ಶ್ರಾವಣಿ. ಇಷ್ಟು ಪಕ್ಕದಾಡಿ ಶ್ರಾವಣಿ, ಅಷ್ಟು ಪಕ್ಕದೋಡಿ. ನಾನು ಇಲ್ಲಿ ಬಿಡವ, ನೀವು ಹೆಣ್ಮಕ್ಳು ಹತ್ತೀರಿ, ನಮ್ಮ ಕಾಲು ಸಾಮಾಡಬೇಡ. ಹೆಣ್ಮಕ್ಳು ಸಾಮಾಡೋ ರೂಲ್ಸ್ ಇಲ್ಲ ನಮ್ಮ ಮನೆಗೊಳಗೆ. ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳು ಹೆಣ್ಮಕ್ಳು ಮನೆ ಐನೇರು ಅನ್ನಂಗೆ ಆಗುತ್ತೆ. ನಾವು ಅಂತೀವಲ್ಲ, ಮಮ್ಮಿ ಓದುಗನೆ ಟೀಚರ್ ಕೇಳ್ತಾನೆ ಸುಳ್ಳು ಹೇಳಿ ಮಮ್ಮಿ ಅಂತ ಕೇಳ್ತಾ. ಅದಕ್ಕೆ ಆಕಿಗೆ ಒಂದು ಮನ್ಸಿಗೆ ನೋವು ಆಗೋದು ಬೇಡ ಅಂತ ನಾನು ಕಾಲು ಸಾಮಾಡ್ಸ್ಕೊತೀನಿ. ಹೋಗಿರ್ತಾ ಮುಗಿಬಿಡಪ್ಪ ಇವತ್ತು ಸಾಮಾಡಲ್ಲ ಮತ್ತು ಒಳ್ಳೆ ನೆನಪು ಮಾಡ್ಕೊಂಬರ್ತಾರೆ ಸ್ನೇಹಿತರೆ. ಓದುಗನೆ ಟೀಚರ್ ಮೊದಲು ಟೀಚರ್ ಶಾಲೆ ಪಾಠ ಹೆಂಗೆ ಕಳಿಸ್ತಾರೆ ಹಂಗೆ ಕಲಿತೋಡಿ ಮಕ್ಕಳು. ಅದೊಂದು ಇಷ್ಟ ಆಯಿತು. ಇಲ್ಲರಿ ನಾವು ಮಕ್ಳಿಗೆ ಸುಳ್ಳು, ಇವಾಗ ನಾವು ಮಕ್ಳಿಗೆ ಏನಾದರೂ ಬ್ಯಾಡು ಟೀಚರ್ ಸುಳ್ಳು ಹೇಳೋಗು, ನಾ ಸಾಮಾಡಿಲ್ಲ ರೀ ಅಂತೇಳಿ ಸುಳ್ಳು ಸಾಮಾಡಾರ ಹೋಗಿ ಸಾಮಾನ್ಯ ಅಂತ ಸುಳ್ಳು ಹೇಳೋಗ ಅಂತ ಅಂದ್ವಂದ್ರೆ ಅವು ಇದು ಒಂದು ಸುಳ್ಳು ಆಯ್ತು ರೀ. ಮತ್ತು ಇನ್ನೊಂದು 10 ಸುಳ್ಳು ಕಲಿತಾರೆ ಸ್ನೇಹಿತರೆ. ಆ ಥರ ನೀವು ಯಾರೂ ಮಕ್ಕಳು ಸುಳ್ಳು ಹೇಳೋಕೆ ಅವಕಾಶನೇ ಮಾಡಿಕೊಡ್ಬೇಡಿ. ನಾವೇ ಕುಂತು ಮಕ್ಕಳು ಸುಳ್ಳು ಹೇಳೋಕೆ ಅವಕಾಶ ಮಾಡಿಕೊಟ್ಟಾಗ ಸ್ನೇಹಿತರೆ ಅದೇ ಅದಕ್ಕೂ ಉತ್ತರ ಸಿಕ್ತಂತ ಅನ್ಕೋತೀನಿ. ನಿಮ್ಮದು ಇದೇ ಥರ ವಿಡಿಯೋ ಪರಿಚಯ ಮಾಡಿಕೊಡ್ಬೇಕಂದ್ರೆ ನಿಮ್ಮ ವಿಡಿಯೋ ಎಷ್ಟು 4,000 ಸಬ್ಸ್ಕ್ರೈಬರ್ನ 4 ಮಂದಿ ನಿಮಗೆ ಸಬ್ಸ್ಕ್ರೈಬ್ ಆದ್ರೂ ನಿಮಗೆ ಹೆಲ್ಪ್ ಆಗುತ್ತಂತ ನಾ ಇಲ್ಲಿ ನಿಮಗೋಸ್ಕರ ಮಾಡಾಕತ್ತಿದ್ದು. 4,000 4 ಮಂದಿ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಒಂದೊಂದು ಸಬ್ಸ್ಕ್ರೈಬರ್ ಎಷ್ಟು ಟಿಪ್ಪಾಡಿಟ್ಟು ಅಂತ ನನಗೆ ಗೊತ್ತೇ ಸ್ನೇಹಿತರೆ. ಅದೆಲ್ಲ ಅನುಭವಿಸೀನಿ. ಏನು ಯೂಟ್ಯೂಬ್ನಲ್ಲಿ ಏನೋ ದೊಡ್ಡ ಮೆಟ್ಟಿ ಬೆಳೆದ್ರೂ ನಾನು ಯಾರಿಗೆ ಬೇಕು ಹೆಲ್ಪ್ ಮಾಡಾಕ್ತೀನಿ. ಯೂಟ್ಯೂಬ್ ಸಣ್ಣ ಯೂಟ್ಯೂಬರಿಗೆ ಮಾತ್ರ ಫುಲ್ ಸಪೋರ್ಟ್ ಇರುತ್ತೆ ನೋಡಿ. ನಿಮ್ದು ಏನೇ ಕ್ವಶನ್ ಇರಲಿ, ಏನೇ ಡೌಟ್ ಇರಲಿ ನಾನು ಕೇಳಿ, ನಾನು ಖಂಡಿತ ಹೇಳ್ತೀನಿ. ನಂಗೆ ಎಷ್ಟು ತಿಳಿ ಅಷ್ಟು ಹೇಳ್ತೀನಿ. ಆಗಿಂದಾಗ ರಿಪ್ಲೈ ಕೊಟ್ಬಿಡ್ತೀನಿ ಕಮೆಂಟ್ಗಳಿಗೆ. ಅವು ಇವತ್ತು ಒಂದು ತಾಸನ್ನು ಮಾಡೋದು ಸ್ನೇಹಿತರೆ. ನಾನು ನೋಡಿದ್ದೆ ನನ್ನ ಕೈಯಾಗ ಫೋನ್ ಕಮೆಂಟ್ ಬಂದಾಗ ರಿಪ್ಲೈ ಕೊಟ್ಬಿಡ್ತೀನಿ. ಏನಂಬುದು ನಿಮ್ಗೆ 1 2 2ರಾಗ ಡಿವೈಡ್ ಮಾಡಿಬಿಡ್ತೀನಿ. ಹಿಂಗೆ ನಾಳೆ ಇವತ್ತು ಕಮೆಂಟ್ ನೋಡಿ ನಾಳೆ ಕೊಡೋದು, ನಾಳೆ ರಿಪ್ಲೈ ಕೊಡೋದು, ಆ ಥರ ಇಟ್ಕೊಂಡು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಟಿಚ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಿಮ್ಗೆ. ಏನಾದರೂ ತಪ್ಪಿದ್ರೆ ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ಅನಿಸಿದರೆ ಕ್ಷಮೆ ಇರಲಿ ಸ್ನೇಹಿತರೆ.
3:52 ಆಗೈತೆ ನೋಡಿ, 4 ಗಂಟೆ ಹಾಕಿ ಬಂದೆ ಸ್ನೇಹಿತರೆ. ಇದು ಬ್ಲೌಸ್ ಸ್ಟಿಚ್ ಮುಗೀತು. ಅಕ್ಕ ನೀನು ಅರ್ಧ ಹೊಲ್ದಿದ್ಲು, ತೋಳಚ್ಚು ಸೈಡ್ ಜೋಡಿಸೋದಿತ್ತು, ಫಿಟ್ಟಿಂಗ್ ಮಾಡೋದಿತ್ತು, ಇಷ್ಟೊತ್ತು ಮಾಡಿಲ್ಲ ಅಂತಿರಬೇಕು. ಬಟ್ಟೆ ಟಿಚಿಂಗ್ ಬಂದಿದ್ರು ಸ್ನೇಹಿತರೆ. ಬಟ್ಟೆ ಟಿಚಿಂಗ್ ಸಾರಿ, ಬಟ್ಟೆ ಒಯ್ಯಕ್ಕೆ ಹೋಯ್ದ್ರು, ಒಂದು ಸೀರೆ ಹೋದ್ರು. ಈಗ ಅದೊಂದು ಟಿಚ್ ಮಾಡಬೇಕ್ರಿ, ಅದನ್ನೊಂದು ಟಿಚ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾಕೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಕೇಳಕತ್ತು ಸಡನ್ಲಿ ಅಂತ ಅಂತೀರಿ. ಇಲ್ಲ, ಎಲ್ಲರ ಕಮೆಂಟು ಓದ್ಕೊಂಬಂದು, ಎಲ್ಲರ ಕಮೆಂಟ್ನು ಒಂದೊಂದು ಖುಷಿ ಕೊಡ್ತಾವೆ. ಒಬ್ಬರು ಸಿಸ್ಟರ್ ಇದ್ರೆ ಒಬ್ಬರೇ ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗೋದು ಭಾಳ ಕಷ್ಟ ಆದರೂ ಎಲ್ಲನೂ ಮ್ಯಾನೇಜ್ ಮಾಡ್ತೀರಂತ ಕಮೆಂಟ್ ಓದಿದೆ. ಏನು ಮಾಡೋದು ಸಿಸ್ಟರ್, ಮಾಡಲೇಬೇಕು. ಎಲ್ಲ ಕೆಲಸ ಮಾಡಲ್ಲ ಅಂದರೆ ಆಗಲ್ಲ, ಎಲ್ಲನೂ ನಿಭಾಯಿಸಲೇಬೇಕು. ಎಲ್ಲನೂ ಶ್ರಾವಣೀಸ್ ಇದು ಅಭ್ಯಾಸ ಕಡೆ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎಲ್ಲಿಗಾರು ಹೋಗೋದು ಬರೋದಾಗಿರ್ಬೋದು, ಎಲ್ಲ ಕಡೆ ಬಟ್ಟೆ ವ್ಯಾಪಾರ ಕಡೆ ಆಗಿರ್ಬೋದು, ಎಲ್ಲ ಕಡೆ ಗಮನ ಕೊಡಬೇಕು, ಎಲ್ಲ ಕಡೆ ಟೆನ್ಷನ್ ಮಾಡ್ಕೋಬೇಕು. ನಿನ್ನೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಸಿಸ್ಟರ್. ಏನು ಮಾಡೋದು, ಇವತ್ತು ಫುಲ್ ಫ್ರೀ ಅದಿ ನೋಡಿ. ಫುಲ್ ಫ್ರೀ ಅದೀನಿ ಅಂದರೂ ಇವತ್ತಿಟ್ಟು ಯಾರೂ ಅಷ್ಟು ಜೀವ ತಿಂದಿಲ್ಲ. ಒಂದು ನಿನ್ನೆ ಅಡ್ಡಾಡಿ ಬಂದಿದ್ದೊಂದು ಆ ಕಡೆ ಸುಸ್ತಾಗಿದ್ದು ಅಂದ್ರೆ ಮನ್ಯಾಗ ಒಂದು ಟೆನ್ಷನ್ ಜೀವ ತಿನ್ನೋದೊಂದು. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು, ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಕಟಿಂಗ್ ಮಾಡ್ತೀನಿ. ಇವಾಗ ಮುಂಜಾನೆ ನಾನು ಇದು ಹಂತಿದ್ದೆ ರೀ, ಏನಂತಲ್ಲ ಪೈನಾಪಲ್ಲು ನನ್ನ ಫೇವ್ರೇಟ್ ಅನ್ರಿ. ಅದು ಪೈನಾಪಲ್ಲು ತುಟ್ಟಿದ್ದಕ್ಕೆ ತರ್ತಿದ್ದಿಲ್ಲ, ಮೈನ್ ಏನೋ ಸಸ್ತ ಅನಿಸ್ತು ತಂದಿದ್ದೆ. ತಿಂದು 2 ರೊಟ್ಟಿ ಉಂಡಿದ್ದೆ ಜಾಕ ಮಾಡೋಕ್ಕಿಂತ ಮೊದಲೇ. ಊಟ ಮಾಡಲ ಸ್ನೇಹಿತರೆ. ಇವಾಗ ಟೈಮ್ 4 ಗಂಟೆ ಹಾಕಿ ಮಾಡ್ತೀನಿ, ಇವತ್ತಾಗುತ್ತಾ. ಊಟ ಮಾಡ್ಕೊ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಮತ್ತೆ ಸಿಗೋಣ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಕೂಡ ಇವತ್ತು ಶೇರ್ ಮಾಡ್ಬೇಕಂತ ಮಾಡೀನಿ. ಏನಿಲ್ಲ ನೋಡಿ ಸ್ನೇಹಿತರೆ, 2 ಟೊಮಾಟೊ, 4 ಹಸಿಮೆಣ್ಸಿನ್ಕಾಯಿ, ಒಂದಿಟ್ಟು ಒಳ್ಳೆಣ್ಣೆ, ಒಂದಿಟ್ಟು ಅರಿಶಿನ, ಬೇಳೆ, ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯಾಕಿಡೋಣ. 5 ಸೀಟಿ ಹೊಡ್ಸ್ಕೊಂಬರೋಣ್ರಿ. ನೋಡಿ ಕುದಿಯಾಕಿಟ್ಟಿನಿ ಸ್ನೇಹಿತರೆ. ಇವಾಗ ನಾನು ಏನು ಮಾಡಿದ್ನಿ ಅಂದ್ರೆ 5 ಸೀಟಿ ಹೊಡ್ಸ್ಕೊಂಬರೋದು. ಯಾಕಂದ್ರೆ 3 ಸೀಟಿ ಕುಯ್ತೈತೆ, 5 ಸೀಟಿ ಹಣ್ಣ ಕುದಿಬೇಕು ರೀ. ಒಂದು ಬೇಳೆ ಇದಿಲ್ಲ ರಂಗನೆ ಕುಯ್ತಂದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಅನ್ನ ಉಣ್ಣಂಗಾಗೈತೆ ರೀ, ಯಾಕೋ ಬಾಯಿಗೆ. ರೊಟ್ಟಿ ಅದಾವು, ಅದಕ್ಕೆ ಅನ್ನ ಸಾಂಬಾರು ಮಾಡಿದ್ರೆ ಆಯ್ತು. ಶ್ರಾವಣಿ ಕೂಡ ಮುಂಜಾನೆ ರೊಟ್ಟಿ ಉಂಡೋಗ್ಯಾಳ, ಮಧ್ಯಾಹ್ನ ರೊಟ್ಟಿ ಕಟ್ಟಿ ಸ್ನೇಹಿತರೆ. ಬ್ಯಾಸರಾಗಿದ್ದಾಗಿ ಒಂದಿಷ್ಟು ಚೊಲೋಕ್ಕಿ ಅನ್ನ ಸಾಂಬಾರು ಹಪ್ಪಳ ಕರ್ದಾಗತ್ ಮಾಡಿ ಮನೆ ಹಪ್ಪಳ ತೊಗೊಂಡಲ್ಲ. ಬನ್ನಿ ಇವಾಗ ಅದು ಕುದಿರಾಗ 4:30 ಟೈಮು ನಾನು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ದಾರ ಇಟ್ಟೀನಿ. ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಕ್ಲಿಯರ್ ಆಗುತ್ತೆ ನೋಡಿ. 5:15 ಬರ್ತಾಳೆ, ಬರ್ರಾಗೆ ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿನು. ಆಕಿ ಬಂದ ಮ್ಯಾಗ ಅನ್ನ ಸಾಂಬಾರು ಮಾಡ್ತೀನಿ ರೀ. ಇದು ಇವಾಗ ಬ್ಯಾಳೆ ಕುದಿಲ್ರಿ, ಅದೊಂದು ಸ್ವಲ್ಪ ಟಿಚ್ ಮಾಡ್ತೀನಿ. ಮತ್ತು ಇದು ಬಂದ್ ಮಾಡಿಂದ ಗ್ಯಾರಿಂದ ಸಾಂಬಾರಿಗೆ ಹಾಕಿ ಅನ್ಕಿಟ್ಟು ಹೋದ್ನಂದ್ರೆ ಆಕಿ ಬರ್ತಾಳೆ ಸ್ನೇಹಿತರೆ. ಆಕಿ ರೆಡಿ ಆಗಬೇಕು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ನಾನು ಸಾಂಬಾರು ರೆಸಿಪಿ ತೋರಿಸ್ತೀನಿ ನಿಮ್ಗೆ. ಇಷ್ಟ ಸಿಂಪಲ್ ಇರ್ತೈತೆ ರೀ, ಅಡುಗೆ ಮಾಡಿ ಟೇಸ್ಟ್ ಸೂಪರ್ ಇರುತ್ತೆ ನೋಡಿ. ನಾ ಮಾಡಿದ್ದು ಏನು ಭಾಳ ಹಾಕಲ್ಲ, ನಾನು ಏನು ಹಾಕ್ತೀನಿ ಅಷ್ಟೇ ತೋರಿಸ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇದು ಬ್ಲೌಸ್ ಸ್ಟಿಚ್ ಮುಗೀತು. 2 ಬ್ಲೌಸ್ ಸ್ಟಿಚ್ ಮುಗಿದು ಇವತ್ತು ಇನ್ನೂ ಇದು ಪುಟ್ಟಕ್ಕರ ಮಮ್ಮಿ ಒಂದು ನೈಟಿ ಸ್ಟಿಚ್ ಮಾಡಂತ ಕೊಟ್ಟಾವ್ರಿ. ಎಷ್ಟು ದಿನ ಆಯ್ತು ಪುಟ್ಟಕ್ಕರ ಯಜಮಾನ್ರು ಇನ್ನೂ ಬೀಳೋಕ್ಕಿಂತ ಮೊದಲೇ ಕೊಟ್ಟಿದ್ದು. ಒಂದೇ ನೈಟಿ ಐತೆ ರೀ, ತೊಗೊಂಡಾರ ನನ್ನ ಕಡೆ. ಸ್ಟಿಚ್ ಮಾಡಲೇಬೇಕು ಇವತ್ತು ಅಂತ್ಯಾರ, ಮಾಡಬೇಕು ಸ್ನೇಹಿತರೆ. ಅದು ಕೂಡ ಇದು ನೋಡಿ, ಈ ದಾರ ಹಾಕ್ತೀನಿ. 2 ಟಿಚಿಂಗ್ ಮುಗಿದು ಬನ್ನಿ ಸ್ನೇಹಿತರೆ, ಒಂದು ಅನ್ನ ಸಾಂಬಾರು ಮಾಡ್ತೀನಿ. ಶ್ರಾವಣಿ 5:15 ಬಂದ 6 ಗಂಟೆ ಆಗೈತೆ ರೀ. ಇವಾಗ ಆಕಿ ಊಟ ಮಾಡ್ತೀನಮ್ಮ ಅಂತಂದೆ. ವಾಲ್ಯ ಮಮ್ಮಿನ ಒಂದು ಬಿಸ್ಕಿಟಿನ ಪುಡ್ಕ ಕೊಡೋದು ತೊಗೊಂಡು, ಯಾಕೆ ನೆಗಡಿ ಮಸ್ತ್ ಕಾಮೆಂಟ್ ನೋಡಿ. ಬಿಸ್ಕಿಟಿನ ಪುಡ್ಕ ಕೊಡು ಮಮ್ಮಿ ಅಂದ್ರೆ ತಿಂದು ಬಿಸ್ಕಿಟ್ ತಿಂದ ನೆಗಡಿ ಬಂತೆ. ಕಾಮಿಡಿ ಆತಲ್ಲ ಒಂದು. ಇವಾಗ ಅನ್ನ ಸಾಂಬಾರು ಮಾಡ, ಸಂಜಿಕ ರೊಟ್ಟಿ ಪಲ್ಯ ಐತೆ. ಹಂಗೆ ದಸ್ತಿ ಅದಕ್ಕೆ ಕೊಟ್ಟೀನಿ. ಇನ್ನೊಂದು ದಸ್ತಿ ತಗೋ, ಅಲ್ಲಿ ಐತೆ. ನಾ ಮಾಡೋ ಮುಂದೆ ದಸ್ತಿ ತೊಗೋಬೇಕು. ಹಂಗೆಲ್ಲ ಮೂಗೇರಿಸ್ಬಾರ್ದು ಕೈಲೇ ಗಲೀಜ್. ಅದೇ ರದ್ದೆ ಕೈಲಿ ಊಟ ಮಾಡ್ತೀವಿ. ಕೈ ತಕ್ಕೋ ಊಟ ಮಾಡಿ ನೋಡಿ. ಇಷ್ಟು ಎಲ್ಲ ತೆಗಿಬೇಕು, ಅಂಗಳ ಕಸ ಗುಡಿಸ್ಬೇಕು. ಅಂಗಳ ಕಸ ಗುಡಿಸಿ ಅನ್ನ ಸಾಂಬಾರು ಮಾಡ್ತೀನಿ. ಸಾಂಬಾರು ರೆಸಿಪಿ ಶೇರ್ ಮಾಡಬೇಕು. ಇದೆಲ್ಲ ಮನೆ ಕ್ಲೀನ್ ಮಾಡಿ ಅಂಗಳ ಕಸ ಗುಡಿಸಿ ಮತ್ತೆ ಸಿಗೋ ನಿಮ್ಗೆ. ನೋಡಿ ಸ್ನೇಹಿತರೆ, 6:30 ಟೈಮು. ನಾನು ಎಲ್ಲ 6 ಗಂಟೆಗೆ ಟೀಚಿಂಗ್ ಬಿಟ್ಟೆ. 6:30 ಆಯ್ತು. ಇವಾಗ ಎಲ್ಲ ಕಸ ಗುಡಿಸಿ ನೋಡಿ. ಇದು ನೈಟಿ ಸ್ಟಿಚ್ ಮಾಡೇಬೇಕಂದಾರ ಆಂಟಿಯರು. ಮತ್ತು ನೋಡಿ ಅಂಗಳ ಕಸ ಗುಡಿಸಿ ನೀರು ಹೊಡೆದೀನಿ ರೀ. ಅಂಗಳಕ್ಕೆ ನೀರು ಹೊಡೆದೀನಿ. ಇವಾಗ ನೋಡಿ ಕಸ ಚೆಲ್ಲ ಮಾಡೋದಂತ ಇಲ್ಲೇ ಹಾಕಿ ನೋಡಿ. ಇವತ್ತಿನ ಕಸ ಮನೆ ನಾವು ಸಂಜೆ ಮುಂಚೆ ಚೆಲ್ಲಲ್ಲ ರೀ, ಮುಂಜಾನೆ ನೋಡಿ ಒಮ್ಮೆ ಕಸ ಹುಡುತ್ತೀವಿ, ಆದ್ರೆ ಚೆಲ್ಲಲ್ಲ. ಅದು ಒಮ್ಮೆ ಹುಡುಗುದಾರ ಹುಡುತ್ತೀನಿ ಸ್ನೇಹಿತರೆ. ಹುಡುಗುದಾರಿಗೆ ಅದು ಹುಡುಗಲ್ಲ. ಅಡುಗೆ ಮನೆ ಮತ್ತು ಎಲ್ಲ ಕ್ಲೀನ್ ಐತೆ. ಇವಾಗ ನೀರು ಕುಡಿದು ಅದೊಂದು ಕಟ್ ಮಾಡ್ತೀನಿ ರೀ. ಬಿಸ್ಕಿಟ್ ತಿಂದಂಗೆ ಹೋದೋಡಿ ಮನ್ಯಾಗ.
ನೀ ಹಂಗೆ ಉಣ್ಗಂಗೆ ಆಯ್ತು ರೀ ನೀರು ಕುಡಿಕೇರಿ ಬ್ಯಾಳಿ ಬಿಚ್ಚಿ ನೀನು ಬನ್ನಿ ಸ್ನೇಹಿತರೆ ಇದೊಂದು ನೈಟಿ ಕಟ್ ಮಾಡ್ತೀನಿ ಇವಾಗ ಆತಿ ಕಟ್ ಮಾಡ್ಕೊಂಡು ಇದನ್ನು ಟಿಚ್ ಮಾಡಿ ಸಾಂಬಾರು ಅನ್ನ ಮಾಡಿಬಿಡ್ತೀನಿ ಹಂಗೆ ಕಟಿಂಗ್ ಮಾಡೋಕೆ ಬರ್ತೀವಿ ಒಂದು 5 ಅನ್ನಂಗತ್ತೆ 10 ಮುನ್ನೂರಾಗನೇ 10 ಮುನ್ನೂರಾಗ ಇದಾಗತ್ತೆ ಶ್ರಾವಣಿ ಬಾಕಿಟ್ಟು ನೀರು ಹಾಕಾಕತ್ತ ಹೊಡಿ ಅಲ್ಲಿ ಇರ್ಬೇಕ್ರಿ ಕೈ ಕಾಲು ಮಾಡಿ ತಕ್ಕೊಳಕ ಮಾಡಕ್ಕೆ ಹಾಕಂದು ಹಾಕಾಕತ್ತಾಡ್ರಿ ನಾನು ಇದನ್ನು ಕಟ್ ಮಾಡ್ತೀನಿ ಹೋಮ್ವರ್ಕ್ ಮಾಡಕ್ಕೆ ಬ್ಯಾಸ್ರ ಅಂತ ಇನ್ನೊಂದು ಸ್ವಲ್ಪ ನಿಂತು ಮಾಡ್ತೀನಿ ಮಮ್ಮಿ ಅಂದ್ಲು ಯಾಕಾಗಲ್ಲ ಹಾಕವ ತೆಗೆದಾರ ಮಾಡಂದೆ ಮಾಡಾಕತ್ತಾಳ ಬನ್ನಿ ಸ್ನೇಹಿತರೆ ಇದೊಂದು ಕಟ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಫುಲ್ ಕತ್ಲಾತು 7:39 ಆಯಿತು ಮತ್ತು ಪುಟ್ಟಕ್ಕನು 3 ಟಾಪ್ ಹಿಡಿದೆ ಅವ್ರ ಮಮ್ಮಿದೊಂದು ನೈಟಿ ಹಿಡಿದೆ 3 ಟಾಪಿ 90 ಇದೊಂದು 30 120 ರೂಪಾಯಿ ಟಿಚ್ ಮಾಡೀನಿ ನೋಡಿ ಮತ್ತು ಇವು ಬ್ಲೌಸ್ ಇದು ಅರ್ಧ ಇತ್ತು ಇದು ಪೂರ ಇತ್ತು ಇಷ್ಟು ಟಿಚಿಂಗ್ ಮಾಡೀನಿ 7:39 ಆಗೈತಿ ನಾವು ಹೋಮ್ವರ್ಕ್ ಐತಿ ಬರೆಯಾಕತ್ತ ಬರೀ ತತ್ತಿ ತಿಂದ್ರಿ ತತ್ತಿ ತಿಂದ್ರಿ ತತ್ತಿ ತಿಂದ್ರಿ ನಾಯಿ ಯಾರು ತಿಂದ್ರಿ ನೋಡಿ ಸ್ನೇಹಿತರೆ ನಾ 3 ತತ್ತಿ ಹಾಕಿದೆ ಬ್ಯಾಳೆ ಕೂಸಾಗ ನಿಮಗೆ ಹೇಳಿದ್ದಿಲ್ಲ ಯಾಕಂದ್ರೆ ನನ್ನ ನೆಪ್ಪ ಇದ್ರಿ ಸ್ನೇಹಿತರೆ ಮತ್ತು ಆಮೇಲೆ ನೆಪ್ಪ ಆಯ್ತು ಮಕ್ಕ ಕುಕ್ಕರ್ ತಗೋ 3 ತತ್ತಿ ಹಾಕಿದ್ದೆ ಬ್ಯಾಳ್ಯಾಗ ಬಂದು ಮಕ್ಕಳು ತಿಂತಾವ ಅಂತೇಳಿ 3 ಹಾಕಿದ್ದೆ ಒಂದು ಚಿನ್ನ ತಿಂದ ಒಂದು ಶ್ರಾವಣಿ ಒಂದು ಪುಟ್ಟಕ್ಕೆ ತಿಂದಾಗಾಡ್ರಿ ಇವಾಗ ಸಾಂಬಾರು ಮಾಡಬೇಕು ಬ್ಯಾಳೆ ಮಾತ್ರ ಅನ್ನ ಕುದ್ದೈತೆ ನೋಡಿ ಸ್ನೇಹಿತರೆ ಸಾಂಬಾರು ಮಾಡ್ತೀನಿ ಅನ್ನ ಮಾಡ್ತೀನಿ ಏನು ಮಾಡೋಲ್ಲ ಸುಸ್ತಾಗೈತೆ ರೊಟ್ಟೆದ ಪಲ್ಯ ಐತಿ ಬನ್ನಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಬಾಂಡೆ ಇದ್ದವ್ರು ಅಷ್ಟು ಬಾಂಡೆ ಡಬ್ಬ ಹಾಕಿದೆ ಗೋಧಿ ಹಿಟ್ಟು ಸಾಣಿಸಿ ನಾಳೆ ಮುಂಜಾನೆ ಚಪಾತಿಗೆ ಸಾಣಿಸಿ ತಿಂದರೆ ಚಪಾತಿ ಬೇಕಂತ ಶ್ರಾವಣಿಗೆ ಒಂದು ಗೋಧಿ ಹಿಟ್ಟು ಬಿಚ್ಚಿ ಹಾಕಿದೆ ಬಿಚ್ಚಾಕಿ ಉಸು ಹಾಳು ಮಾಡಕ್ಕಿಟ್ಟಿವಿ ಬನ್ನಿ ಇವಾಗ ಸಾರು ಮಾಡೋಣ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ಈ ಕಡೆ ಕೊತ್ತಂಬರಿ ಕರಿಬೇವಿಲ್ಲ ಈ ಕಡೆ ಎಲ್ಲ ಬೇಳೆ ಸಣ್ಣ ಮಾಡಿಟ್ಟಿನಿ ರೀ ಈಗ ನೋಡಿ ಒಗ್ಗರಣೆ ಹಾಕಿ ನೋಡಿ ಯಾವ ಥರ ಒಗ್ಗರಣೆ ಹಾಕ್ತೀನಿ ಅಂತ ತೋರಿಸ್ತೀವಿ ಸ್ನೇಹಿತರೆ ಈ ಕಡೆ ಎಣ್ಣೆಕಾಯಿ ಹಾಕಿಟ್ಟಿನಿ ಎಣ್ಣೆಕಾಯಲ್ಲಿ ಒಂದಿಟ್ಟು ಎಣ್ಣೆಕಾಯಿ ಹಾಕತ್ತೈತ್ರಿ ಈ ಕಡೆ ಸಾಸ್ಮೆ ಜೀರಿಗೆ ಉಪ್ಪು ಖಾರ ಅರಿಶಿನ ಪುಡಿ ಮಸಾಲೆ ಖಾರ ಮತ್ತು ಮಸಾಲೆ ಏನು ಸಾಂಬಾರು ಪೌಡ್ರ್ ಹಾಕಿಲ್ಲ ಸಾರು ಅನ್ನ ಉಣ್ತಾಯಿದ್ರೆ ಸ್ನೇಹಿತರೆ ಬೇಳೆ ಸಾಂಬಾರು ಮಸ್ತ್ ಮಾಡ್ತೀನಿ ರೀ ನಾನು ಸಿಂಪಲ್ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ಸಾರು ಒಗ್ಗರಣೆ ಹಾಕಿ ನೋಡಿ ಸ್ನೇಹಿತರೆ ಸಾಸ್ಮೆ ಹಾಕೊಂಬರಿ ಎಣ್ಣೆ ಕಾದೈತೆ ಇವಾಗ ಸಾಸ್ಮೆ ಹಾಕ್ತೀನಿ ಇದು ಜೀರಿಗೆ ನೆಕ್ಸ್ಟ್ ಬೆಳ್ಳುಳ್ಳಿ ಎಣ್ಣೆಗೆ ಖಾರ ಹಾಕಿ ಸ್ನೇಹಿತರೆ ಒಗ್ಗರಣೆ ಹಾಕಿ ನೋಡಿ ಮುಗಿದು ಏನು ಹಾಕಿಲ್ಲ ನೋಡಿ ಸಾಸ್ಮೆ ಜೀರಿಗೆ ಬೆಳ್ಳುಳ್ಳಿ ಖಾರ ಹಾಕಿ ಅದನ್ನ ಏನು ಕುಸಿಟ್ಟಿರ್ತಾರೆ ಬ್ಯಾಳೆ ಹಾಕ್ಕೊಂಡು ಬೇಕಾದ್ರೆ ಅರಿಶಿನ ಪುಡಿ ಹಾಕ್ಕೊಬೋದು ನನಗೆ ಅರಿಶಿನ ಪುಡಿ ಕರೆಕ್ಟಾಗಿ ಸ್ನೇಹಿತರೆ ರುಚಿ ತಕ್ಕೊಟ್ಟು ಸಕ್ಕರೆ ಹಾಕ್ತೀವಿ ಬನ್ನಿ ವಿಡಿಯೋ ಮಾಡೋರಿಲ್ಲ ಒಗ್ಗರಣೆ ಹಾಕಾಗ ಹಿಂಗೆ ವಿಡಿಯೋ ಬಂದ್ ಮಾಡಿ ಒಗ್ಗರಣೆ ಹಾಕಿದ್ದು ನೋಡಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋರಿ ಬೇಕಂದ್ರೆ ಅರಿಶಿನ ಖಾರ ಉಪ್ಪು ಹಾಕ್ಕೊಂಡೀನಿ ರೀ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಎಲ್ಲ ಮಿಕ್ಸ್ ಆಗಿ ಕುದೀರಿದು ಕುದ್ದಿಂದ ಮ್ಯಾಗ ಕೊತ್ತಂಬರಿ ಹಾಕಿಬಿಟ್ರೆ ಆಯ್ತು ನೋಡಿ ಸಾಂಬಾರು ರೆಡಿ ಚಟ್ಪಟ್ ಸಾಂಬಾರು ನೋಡಿ ಸಿಂಪಲ್ ರೆಸಿಪಿ ಸ್ನೇಹಿತರೆ ಇವು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದ್ಭುತ ಆಗಿರುತ್ತೆ ಸ್ನೇಹಿತರೆ ನಾ ಅಲ್ಲ ಅನ್ನ ಸಾಂಬಾರು ಹಾಕ್ಕೊಂಡು ಟೇಸ್ಟ್ ಮಾಡಿ ಯಾವ ಥರ ಶ್ರಾವಣಿ ನಾನು ಹೇಳಲ್ಲ ನೋಡಿ ಸ್ನೇಹಿತರೆ ಸಾಂಬಾರು ಇವಾಗ ಕುದಿಯಾಕಾಯ್ತು ಸಾಂಬಾರು ಕುದಿರಾಗೆ ನಾನು ಹಪ್ಳ ಕರೆದು ಹಾಲು ಕಾಸಕ್ಕಿಟ್ಟು ನೋಡಿ ಮುಖ ಹಾಲು ತಂದಿದ್ದೆ 10 ರೂಪಾಯಿದು ಒಂದಿಷ್ಟು ಹಾಲು ಕಾಸಕ್ಕಿಟ್ಟೀನಿ ನೋಡಿ ಹಪ್ಳ ಕರೆದೀನಿ ಸ್ನೇಹಿತರೆ ಇಲ್ಲಿ ಹಪ್ಳ ಅನ್ನ ಸಾಂಬಾರು ಮಸ್ತ್ ನೋಡಿ ಇವಾಗ ಹಪ್ಳ ಸಾಂಬಾರು ರೆಡಿ ಆಯ್ತು ಅನ್ನ ಮಾಡಬೇಕ್ರಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಎಷ್ಟು ಕುದಿತೈತೆ ಅಷ್ಟು ನೋಡಿ ಇವಾಗ ಲಾಸ್ಟಿಗೆ ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ಬೇಕು ನೋಡಿ ಸ್ನೇಹಿತರೆ ಮಸ್ತ್ ಟೇಸ್ಟ್ ಈ ಸಿಂಪಲ್ ರೀ ಏನೂ ಹಾಕಲ್ರಿ ನಾನು ಮತ್ತು ಸಾಂಬಾರಿಗೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ ಟ್ರೈ ಮಾಡಿ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಮಾಡ್ತೀವಿ ರೆಸಿಪಿ ಅಂತ ಕಮೆಂಟ್ ಹಾಕಿ ನಾನು ಸಿಂಪಲ್ ರೆಸಿಪಿ ರೀ ಹೆಚ್ಚಿಗೆ ಏನು ಇರೋದಿಲ್ಲ ಹೆಚ್ಚಿಗೆ ಐಟಮ್ಸ್ ಹಾಕಿರಲ್ರಿ ನಾನು ಇದ್ದಿದ್ರಾಗ ಸಿಂಪಲ್ಲಾಗಿ ಮಾಡಿರ್ತೀನಿ ರೀ ಟೇಸ್ಟಿಯಾಗಿರ್ತದೆ ರೀ ನೋಡಿ ಸಾಂಬಾರು ಯಾವ ಥರ ಕುದಿಯಾಕತ್ತೈತೆ ಅಂತ ವಾಸನೆ ಮಾತ್ರ ಗಮ್ ಅಂತೈತೆ ನೋಡಿ ಬೇಳೆ ಸಾಂಬಾರು ನನಗೆ ಇಷ್ಟ ರೀ ಬೇಳೆ ಸಾಂಬಾರು ತುಂಬ ಇಷ್ಟ ಶೇಂಗಾ ಸಾಂಬಾರಕ್ಕಿಂತ ಶ್ರಾವಣಿಗೆ ಎಲ್ಲರೂ ಇಷ್ಟಪಡ್ತೀನಿ ನೋಡಿ ಮನೆ ಬೇಳೆ ಸಾಂಬಾರು ನಾ ಮಾಡಿ ಬೇಳೆ ಸಾಂಬಾರು ಅಂದ್ರೆ ನನ್ನ ತವ್ರ ಮನೇಲಿ ಇಷ್ಟಪಡ್ತಾ ಸ್ನೇಹಿತರೆ ಟೇಸ್ಟ್ ಸೂಪರ್ ಇರುತ್ತೆ ಆದರೆ ಹೆಚ್ಚೆ ಭಾಳ ಹಾಕಲ್ಲ ನಾ ಏನೋ ಇಲ್ಲಿ ಇದೇ ಥರ ಮಾಡೋದು ನೋಡಿ ಬೇಳೆ ಸಾಂಬಾರು ತೋರಿಸಿ ನಿಮಗೂ ನೀವು ಟ್ರೈ ಮಾಡಿ ಬೇಕಾದ್ರೆ ಟ್ರೈ ಮಾಡಿ ಉಂಡು ಹೇಳಿ ನನಗೆ ಬನ್ನಿ ಸ್ನೇಹಿತರೆ ಅನ್ಕಿಡ್ತೀನಿ ಅನ್ಕಿಟ್ಟು ಮತ್ತೆ ಊಟ ಮಾಡಾಗ ಸಿಗ್ತೀನಿ ಸ್ನೇಹಿತರೆ ನಾನು ಹೆಸ್ರು ಕಾಳು ಪಲ್ಯ ಐತೆ ಸ್ವಲ್ಪ ಮೊಸರು ಐತೆ ಈ ಕಡೆ ಅನ್ನ ಆಗೈತೆ ಬಿಸಿ ಅನ್ನ ಚಮಚ ತಗೋಮ್ಮ ಬಿಸಿ ಬಿಸಿ ಅನ್ನ ಸ್ನೇಹಿತರೆ ತೆಗಿ ಬಿಡು ಸ್ವಲ್ಪ ಮಾಡಿ ನೋಡಿ ಶ್ರಾವಣಿ ನಾನು ಇಷ್ಟು ಹಪ್ಳ ಕರೆದೀನಿ ಸ್ನೇಹಿತರೆ
ಸಾಂಬಾರ್ ಮಸ್ತ್ ಬಿಸಿ 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 ವಾವ್ ಸಾಂಬಾರ್ ನಾ ಮಾಡಿ ಸಾಂಬಾರು ಸೊಪ್ಪು ಇಷ್ಟ ರೀ ಹಾಲು ಹಾಕು ಉಂಚೆ ಶ್ರಾವಣಿ ಅಂದರೆ ಒಲ್ಲೆ ಅಂತಂದು ಇವಾಗ ಶ್ರಾವಣ ನೋಡಿ ರೊಟ್ಟಿ ಉಂಡಾನ್ರಿ ಹಾಲು ರೊಟ್ಟಿ ಉಂಡಾನವ ಒಂದು ಸಾಲಿದ್ದು ಆಕೆ ಕುಡಿದ್ಲು ಇವನು ಕುಡ್ದ ಒಂದು ಸ್ವಲ್ಪ ಅನ್ನ ಉಂತಿ ಮಮ್ಮಿ ಅಂದ ಹಾಕಿನಿ ಸಾಂಬಾರು ಹಾಕ್ಲೇನಪ್ಪ ಸಾಂಬಾರು ಹಾಕ್ಲಾ ಸಾಂಬಾರು ಹಾಕ್ಲೇನಪ್ಪ ಒಂದು ಗಜ್ಜಿ ಮಾಡ್ತಾನವ ಸಾಕು ಆಟ್ಯಾವ ಅನ್ನ ಬಾಳ್ಕೊಬೇಡ ಅಂದ ಅನ್ನ ಸ್ವಲ್ಪ ಅನ್ನ ಹಾಕ್ಲ್ಯಾಪ್ಪ ಉಂಡಾನ ರೊಟ್ಟಿ ಹಾಲು ಸಾರು ಸಾರು ಹಾಕ್ಲಾ ಸಾರ್ ಬೇಕಾ ಮೊಸರು ಬೇಕಾ ನನಗೆ ಹಸುರು ಉಣ್ಣಲ್ಲ ಮೊಸರು ಮತ್ತೆ ಮೂರು ನೋಡಂಗಿಲ್ಲವ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಊಟ ರೆಡಿ ಆಯಿತು ಇವಾಗ ರೊಟ್ಟಿ 2 ರೊಟ್ಟಿ 4 ರೊಟ್ಟಿ ಉಳಿದ್ರು ಮುಂಜಾನೆಯು ಅವೇ ಹೆಲ್ಪ್ ಆದವು ನೋಡಿ ಈಗ ರೊಟ್ಟಿ ಮಾಡಿಲ್ಲ ಅನ್ನ ಸಾಂಬಾರು ಮಾಡ್ಕೊಂಡ್ಬಿಟ್ಟೆ ಹೆಸರುಕಾಳು ಪಲ್ಯ ಮೊಸರು ರೊಟ್ಟಿ ಊಟ ಮಾಡೋಣ ಬನ್ನಿ ನೀವು ಅಟ್ ಅನ್ನ ಉಣ್ಕೊಡಕ್ಕೆ ಊಟ ಮಾಡ್ತಾ ಇನ್ನೊಂದು ರೊಟ್ಟಿ ಶ್ರಾವಣಿ ಪಾಲಿನ ನೋಡಿ ಉಣ್ಬಾರ ಸರ್ ನೀವು ಉಣ್ಬಾ ಇಬ್ರು ಉಣ್ಬಾ ಪಲ್ಯ ಬೇಡ ಸಾಂಬಾರ್ ಬೇಕು ಸಾಂಬಾರು ಮಾಡಿ ಬೇಳೆ ಸಾಂಬಾರು ಮಾಡಿ ಭಾಳ ಜೀವ ಹಾಕಿ ಅದು ಊಟ ಮಾಡಿ ಗಂಗಾ ಕೂಡ ಹಾಕು ನೀವು ಗಂಗಾ ತಮ್ಮ ಇನ್ನೊಂದು ಹೋಗಿ ಬನ್ನಿ ಸ್ನೇಹಿತರೆ ಊಟ ಮಾಡಿ ಸಿಗ್ತೀನಿ ಮತ್ತೆ ನಿಮಗೆ ಸಾಂಬಾರು ಉಂತ್ಯಾ ನೋಡಿ ಪ್ರೀತಿ ಅಕ್ಕನ ಕೈ ತುತ್ತು ತಮ್ಮನಿಗೋಸ್ಕರ ನೋಡಿ ಸ್ನೇಹಿತರೆ ಗಂಗಾ ಅದನ್ನ ತೋತಾ ಅಂತೀರಿ ಇನ್ನೊಂದು ತೊಮ್ಮ ಬಾಳೆ ಭಾಳ ಆತ ಇನ್ನೊಂದು ತೊಂಬ ಹೋಗು ಹಾಂ ತಮ್ಮ ಉಂಡಿದ್ರಾಗ ಒಂದು ಅಂತ ನೋಡಿ ಅಕ್ಕಿ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಊಟ ಸಂಜೆ ಕಡೆಗೆ ಏನು ಮಾಡಿದ್ರೆ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ ಅನ್ನ ಸಾಂಬಾರು ಮಸ್ತ್ ಕಾಂಬಿನೇಷನ್ ನೋಡಿ ನನ್ನ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಇದ್ರ ಕೂಡ ಸೈಡ್ ಒಂದೆರಡು ಹಪ್ಪಳ ಆದ್ರೆ ಇನ್ನೂ ಟೇಸ್ಟ್ ಸೂಪರ್ ಇರುತ್ತೆ ನೀವು ಕೂಡ ಈ ಸಾಂಬಾರು ರೆಸಿಪಿ ಶೇರ್ ಮಾಡಿ ಸಿಂಪಲ್ಲ ಅಗದಿ ಬನ್ನಿ ಸ್ನೇಹಿತರೆ ಊಟ ಮಾಡಿ ಸಿಗ್ತೀವಿ ಟೇಸ್ಟ್ ಮಾತ್ರ ಶ್ರಾವಣಿಗೆ ಶ್ರಾವಣಿ ಹೆಂಗೆ ಟೇಸ್ಟ್ ರೊಟ್ಟಿ ಸಾಂಬಾರು ಉಣ್ಣಾಕತ್ತೆ ಇನ್ನೂ ಸ್ವಲ್ಪ ಐತೆಕಿದು ನಾನು ಟೇಸ್ಟ್ ಮಾಡ್ತೀನಿ ಸಾಂಬಾರು ಅಂದರೆ ಪಲ್ಯ ಉಂಡಿ ನಾನು ಬೇಳೆ ಸಾಂಬಾರು ಗತ್ತ ಬೇರೆ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿದು ಬೇಳೆ ಸಾಂಬಾರು ಕಟಕ್ ರೊಟ್ಟಿ ಬೇಳೆ ಸಾಂಬಾರು ಮಸ್ತ್ ನೋಡಿ ಟೇಸ್ಟ್ ಆಗೈತೆ ರೀ ಭಾಳ ಇನ್ನೊಂದು ಸ್ವಲ್ಪ ಕುದಿಬೇಕಾಯ್ತು ಅದಕ್ಕೆ ಬಟ್ಟೆ ಗಿರಕ್ಕೆ ಅದಕ್ಕೆ ಒಂದು 2-3 ಸೀಟಿ ಓಡಿಸಿನಿ ನಾನು ಮಸ್ತ್ ರುಚಿ ಸ್ನೇಹಿತರೆ ಸೂಪರ್ ಆಗೈತೆ ನೋಡಿ ಸಾಂಬಾರು ಊಟ ಮಾಡಿ ಸಿಗೋಣ ನೋಡಿ ಸ್ನೇಹಿತರೆ ಊಟನೂ ಆಯಿತು ಶ್ರಾವಣ್ ಊಟ ಆಯಿತು ಶ್ರಾವಣ್ ಮಲ್ಕೊಳಕ್ಕೆ ಓಡಾಕತ್ತ ಸ್ನೇಹಿತರೆ ಶ್ರಾವಣಿ ಚಡ್ಡಿ ಹಾಕೋದು ನೋಡಿ ಬ್ಯಾಡ್ ಅನ್ನಕ್ಲೆ ಕೇಳಲ್ಲ ಶ್ರಾವಣಿ ನೀರು ತುಂಬ್ಕೊಳಕತ್ತ ಮ್ಯಾಕ್ ಹೋಗಕ್ಕ ಪ್ಲೇಟ್ ತೆಗೆದು ಕದ ಹಾಕೊಂಬ ಮೇಡಮ್ ಅಡುಗೆ ಮನೆ ಮತ್ತು ಸ್ನೇಹಿತರೆ ಅನ್ನ ಬೇಳೆ ಸಾಂಬಾರು ಉಣ್ಣಂಗೆ ಆಗಿಬಿಟ್ಟಿತ್ತು ಯಾಕೋ ಭಾಳ ಅದಕ್ಕೆ ಮಾಡಿಬಿಟ್ಟು ನೋಡಿ ನಿಮ್ಗೆ ಏನು ತಿನ್ನೋಂಗತ್ತ ಆಗಿಂದ ಮಾಡ್ಕೊಂಡು ತಿಂದ್ಬಿಡಿ ಸ್ನೇಹಿತರೆ ಇರೋದೊಂದು ಜೀವನ ಹೊಳ್ಳಿ ಹುಟ್ಟಿ ಬರುತ್ತೋ ಬಿಡ್ತೋ ಗೊತ್ತಿಲ್ಲ ಇವತ್ತಿದ್ದವ್ರು ನಾಳೆಗೆ ಇರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ನೀರಿ ಮೇಲೆ ಗುಳ್ಳಿದ್ದಾಗ ಸ್ನೇಹಿತರೆ ಇದು ಜೀವನ ಯಾವತ್ತಿದ್ದು ಇದು ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ನನಗೆ ಏನು ತಿನ್ನಂಗಾಗತ್ತೆ ಬೇಕಂದ್ರೆ ಆಗಿಂದಾಗ ಮಾಡ್ಕೊಂಡು ತಿಂದ್ಬಿಡ್ತು ನೋಡಿ ಮಕ್ಕಳು ಬೇಡಿದ್ರೆ ಮಕ್ಕಳಿಗೂ ಆಗಿಂದಾಗ ಮಾಡಿಕೊಡ್ತೀನಿ ಸ್ನೇಹಿತರೆ ನನಗಾದ್ರೂ ಹಂಗೆ ಮಕ್ಳಿಗಾದ್ರೂ ಹಂಗೆ ಶ್ರಾವಣಿ ನಾಳೆ ಚಪಾತಿ ಬೇಳೆ ಅಲ್ಲ ಚಪಾತಿ ತತ್ತಿ ಪಲ್ಯ ಇವತ್ತು ಬೇಳೆ ಹಾಕಿ ನಾಳೆ ಮಾಡಿಕೊಡ್ತೀನಿ ಬುತ್ತಿಗಂತೆ ಹಾಕಿ ಅದಕ್ಕೆ ಮಾಡಿಕೊಡ್ಬೇಕಂತೇಳಿ ಹಿಟ್ಟು ಸಾಸೆಲ್ಲ ಇಟ್ಟೀನಿ ನಾಳೆ ಮುಂಜಾನೆ ಹಿಟ್ಟು ನಾದೋದು ಒಂದು ಗುರ್ಜಿ ಪಲ್ಯ ರೀ ಉಳ್ಳಾಗಡ್ಡಿಯಾಗ ಗುರ್ಜಿ ಪಲ್ಯ ಮಾಡೋದು ಚಪಾತಿ ಮಾಡಿ ಕಟ್ತೀವಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ.